ಒಂದು ಸಲ ನೋಡುವುದಕ್ಕೆ ಅವಕಾಶ ಆಗ್ತದೆ. ಬರೀ ರಾಜನನ್ನು ನೋಡುವ ಅವಕಾಶ ಮಾತ್ರ ಅಲ್ಲ, ಊರೆಲ್ಲ ನೋಡುವ ಅವಕಾಶವೂ ಆಗ್ತದೆ. ಇವನಿಗೆಲ್ಲ ಯೋಚನೆ ಉಂಟು, ನಾನು ಈಗ ಬಿದ್ದರೆ ಏನು ಮಾಡ್ತಾರೆ ಈ ಊರಿನವರು ಅಂತ. ಇವನೇ ಅಕ್ಷಕುಮಾರದನ್ನು ಕೊಂದವ ಅಂತ ಊರೆಲ್ಲ ಪ್ರದಕ್ಷಿಣೆ ಹಾಕಿಸ್ತಾರೆ. ಮುಖಕ್ಕೆಲ್ಲ ಯಾವುದೋ ಬಣ್ಣ ಹಚ್ಚುತ್ತಾರೆ, ಎದೆಗೆ ಒಂದು ಪ್ಲೇಟ್ ಹಾಕ್ತಾರೆ, ಅದರಲ್ಲೆಲ್ಲ ಬರೆದು ಹಾಕ್ತಾರೆ ಇವನು ಮಾಡಿದ ಅಪರಾಧ ಏನು ಅಂತೆಲ್ಲ ಬರೆದು ಹಾಕ್ತಾರೆ. ಬರೆದು ಹಾಕಿ ದೊಡ್ಡದಾಗಿ ನನ್ನನ್ನು ಊರೆಲ್ಲ ಪ್ರದಕ್ಷಿಣೆ ಮಾಡಿಸ್ತಾರೆ. ನಾನು ಊರೆಲ್ಲ ಹೇಗಿದೆ ಅಂತ ಚೆನ್ನಾಗಿ ನೋಡುವುದಕ್ಕೊಂದು ಅವಕಾಶ ಆಗ್ತದೆ. ಆಮೇಲೆ ಹಿಡ್ಕೊಂಡು ರಾವಣನ ಹತ್ರ ಹೋಗಿ ರಾವಣನ ಮುಂದೆ ನಿಲ್ಲಿಸ್ತಾರೆ. ನಿಲ್ಲಿಸಿ ನೋಡಿ ಅಪರಾಧಿ ಇದ್ದಾನೆ, ಏನು ಶಿಕ್ಷೆ ಅಂತ ಕೇಳ್ತಾರೆ. ರಾವಣನಲ್ಲಿ ಮಾತಾಡುವುದಕ್ಕೊಂದು ಅವಕಾಶ ಆಗ್ತದೆ. ಇಷ್ಟೆಲ್ಲ ವಿಪುಲಾವಕಾಶ ಲಭ್ಯವಿರುವಾಗ ತಪ್ಪಿಸಿಕೊಳ್ಳುವುದು ಯಾಕೆ ಅಂತ ಹೇಳಿ ಆತ ಆ ಅಸ್ತ್ರಕ್ಕೆ ಮೂರನೇ ಕಾರಣವನ್ನು ಹೇಳ್ತಾರೆ ಶ್ರೀಮನ್ ಮಧ್ವಾಚಾರ್ಯರು. ಇನ್ನೊಂದು ಕಾರಣ ಉಂಟು, ಏನು? ಬ್ರಹ್ಮಾಸ್ತ್ರ. ಬ್ರಹ್ಮದೇವರ ವರವನ್ನು ಬ್ರಹ್ಮವರವನ್ನು ಅನೇಕಶೋ ವಿಲಂಘಿತಾ, ಅನೇಕ ಬಾರಿ ನಾನು ಲಂಘನೆ ಮಾಡಿದ್ದೇನೆ. ಬ್ರಹ್ಮದೇವರ ಅವಧ್ಯತ್ವ ವರ ಕೊಟ್ಟ ರಕ್ಕಸರನ್ನೆಲ್ಲ ಮುಗಿಸಿದ್ದೇನೆ. ಆದರೆ ಬ್ರಹ್ಮದೇವರ ವರವನ್ನು ವಿಲಂಘಿಸಿದ್ದು ಬಹಳ ಬಾರಿ ಆಗಿದೆ. ಈ ಒಂದು ಬಾರಿ ಬ್ರಹ್ಮದೇವರ ಶಾಸ್ತ್ರಕ್ಕೆ ಒಂದು ಶಾಂತನಾಗಿ ಮಣಿದರೆ ಆವಾಗ ಬ್ರಹ್ಮದೇವರ ಮಹತ್ವವೂ ಕೂಡ ತಿಳಿದವರ ಜ್ಞಾನದಲ್ಲಿ ಗಟ್ಟಿಯಾಗಿ ಉಳಿಯುತ್ತದೆ. ಈ ನಿಟ್ಟಿನಿಂದ ಆತ ತಾನು ಆ ಬಂಧನಕ್ಕೆ ಸಿಕ್ಕಿ ಹಾಕಿಕೊಂಡ. ಆದರೆ ರಕ್ಕಸರಿಗೆ ಇವ ಬಿದ್ದದ್ದೇ ತಡ, ಏನು ಖುಷಿಯಾಗೋಯ್ತು. ಇವನಿಂದಲೇ ಲಂಕೆ ನಾಶ ಆಗ್ತದೆ ಅಂತ ಅಂದ್ಕೊಂಡಿದ್ವಿ, ನಮ್ಮ ಇಂದ್ರಜಿತ್ತು ಮಹಾಶಯರು ಇಷ್ಟೆಲ್ಲ ಮಾಡಿಬಿಟ್ರು ಅಂತ ಇಂದ್ರಜಿತ್ತು ಈಗ ಒಂದು ದೊಡ್ಡ ಗೌರವವನ್ನು ಸಲ್ಲಿಸಿದ್ರು. ಊರಿನಲ್ಲಿದ್ದ ಎಲ್ಲ ರಥವನ್ನು ಎಳೆಯುವ ಹಗ್ಗವನ್ನು ತಂದ್ರಂತೆ. ಎಲ್ಲ ಹಗ್ಗ ತಂದು ಇವನನ್ನು ಕಟ್ಟಿದ್ರು. ಯಾಕಂದರೆ ಎಲ್ಲಿಯಾದರೂ ಬ್ರಹ್ಮಾಸ್ತ್ರದಿಂದ ಇವ ಬಿಡಿಸಿಕೊಂಡ್ರೆ ಅದಕ್ಕೋಸ್ಕರ ಗಟ್ಟಿ, ಎಲ್ಲೂ ಬಿಡಿಸಿಕೊಳ್ಳದೇ ಇರುವ ಹಾಗೆ ಹಗ್ಗಗಳನ್ನೆಲ್ಲ ತಂದು ಈತನನ್ನು ಕಟ್ಟಿ ಹಾಕಿದರು. ಆದರೆ ಈ ಪೆದ್ದರು ಮಾಡಿದ ಅನಾಹುತ ಏನು? ಬ್ರಹ್ಮಾಸ್ತ್ರ ಬಿಡಿಸಿಕೊಂಡಿತ್ತು. ಬೇರೆ ಹಗ್ಗದಲ್ಲಿ ಕಟ್ಟಿದರೆ ಬ್ರಹ್ಮಾಸ್ತ್ರಕ್ಕೆ ಅವಮಾನ ಆಗೋದಿಲ್ಲ. ಬ್ರಹ್ಮಾಸ್ತ್ರದ ಬಂಧನ ಇರುವಾಗ ಇವರು ಬೇರೆ ಬೇರೆ ಹಗ್ಗಗಳಿಂದ ಬಂಧನ ಮಾಡಿದ ಕಾರಣದಿಂದಾಗಿ ಬ್ರಹ್ಮಾಸ್ತ್ರ ಬಿಡುಗಡೆಗೊಂಡಿತು. ಇವನಿಗೆ ಖುಷಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ನನ್ನನ್ನು ಮೇಯಲ್ಲೆಲ್ಲ ತುರಿಸಿದ ಹಾಗೆ ಆಗ್ತದೆ ಕೆಲವು, ಅದೊಂದು ಆನಂದ ಅಂತೆ. ಅದನ್ನೆಲ್ಲ ಆ ಹಗ್ಗಗಳಿಂದ ಕಟ್ಟಿಸಿಕೊಂಡವನನ್ನು ಇವರು ನಡೆಸುವುದಕ್ಕೆ ಶುರು ಮಾಡಿದರು. ಅವರು ಎಬ್ಬಿಸಿದ್ರೆ ಅವರ ಜೊತೆಗೆ ಅವರಿಗೆ ಆಗುವ ಹಾಗೆ ನಡ್ಕೊಂಡು ಹೋದ. ಇವನನ್ನು ಊರೆಲ್ಲ ಪ್ರದಕ್ಷಿಣೆ ಮಾಡಿಸಿದರು. ಅದು ಬಹುಶಃ 18 ಚಕ್ರದ ವಾಹನದಲ್ಲಿ ಈತನನ್ನು ಕೂಡಿಸಿಕೊಂಡು ಊರೆಲ್ಲ ಪ್ರದಕ್ಷಿಣೆ. ಊರೆಲ್ಲ ನೋಡ್ತಾ ಇದ್ದಾನೆ, ಯಾರ್ಯಾರು ನನ್ನನ್ನು ನೋಡಿಕೊಂಡು ನಗ್ತಾರೆ, ಯಾರ್ಯಾರು ಖುಷಿ ಪಡ್ತಾ ಇದ್ದಾರೆ, ಯಾರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ಕೆಲವರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಹಾಗಾದ್ರೆ ರಾವಣನ ಕಡೆಯಲ್ಲಿ ರಾಮಪಕ್ಷದವರು ಇದ್ದಾರೆ ಅಂತ ಗೊತ್ತಾಯ್ತು ಅವನಿಗೆ, ಎಲ್ಲರೂ ಇದ್ದಾರೆ ಇಲ್ಲಿ ಅಂತ. ಹಾಗೆ ನೋಡಿಕೊಂಡು ಸೀತಾ ಹೋದದ್ದು ರಾವಣನ ಆಸ್ಥಾನ ಪ್ರದೇಶಕ್ಕೆ ಬಂತು. ಆಸ್ಥಾನದಲ್ಲಿ ಹೋದರೆ ಇವನ ಬಂಧನ ಇವನಿಂದ ಬಿಡಿಸಿಕೊಂಡಿದೆ. ಆದರೂ ಸುಮ್ಮನೆ ಅದರ ಬಂಧನ ಇದ್ದ ಹಾಗೆ ಇವನು ನಟನೆ ಮಾಡ್ತಾ ಇದ್ದಾನೆ. ಒಳಗೆ ಬಂದು ನೋಡಿತು ಅಂತ ಆದರೆ ಆಸನ ಇಲ್ಲ. ಅವನು ಎತ್ತರದ ಆಸನದಲ್ಲಿ ಕೂತಿದ್ದಾನೆ. ಇವನು ತನ್ನ ಬಾಲವನ್ನು ಸುತ್ತಿದಂತೆ. ಅವನ ಆಸನಕ್ಕಿಂತ ಎತ್ತರ ಆಗುವಷ್ಟು ಸುತ್ತಿ ಅದರ ಮೇಲೆ ಕೂತ್ಕೊಂಡ. ಈಗ ಕೈಯೆಲ್ಲ ಕಟ್ಟಿದ್ದಾರೆ, ಬಾಲವನ್ನು ಪುಣ್ಯ ಕಟ್ಟಲಿಲ್ಲ. ಆ ಬಾಲವನ್ನು ಸುತ್ತಿ ಅದರ ಮೇಲೆ ಒಂದು ಕೂತಿದ್ದಾನೆ. ಇವನು ಎತ್ತರಕ್ಕೆ ಕೂತದ್ದು ನೋಡಿ ಅವಮಾನ ಅನಿಸಿತು ರಾಜ ರಾವಣನಿಗೆ. ಆದರೆ ಏನು ಮಾಡುವುದು? ಇವನಿಗೆ ಶಿಕ್ಷೆ ಕೊಡಬೇಕು. ಶಿಕ್ಷೆ ಕೊಡುವುದಕ್ಕಿಂತ ಮುಂಚೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಅದಕ್ಕೆ ಸಮಾಧಾನ ಮಾಡಿಕೊಂಡವ. ಈ ಸಾಯುವ ಒಂದು ಮೇಲೆ ಕೂತು ಖುಷಿ ಪಡುವುದಾದರೆ ಖುಷಿ ಪಡಲಿ ಅಂತ ಮಾತುಕತೆ ನೇರವಾಗಿ ರಾವಣ ಮಾತಾಡಲಿಲ್ಲ. ತನ್ನ ಮಂತ್ರಿ ಹತ್ರ ಹೇಳಿದ, ಮಂಗನ ಹತ್ರ ವಿಚಾರಿಸುವಂತ. ಮಂತ್ರಿ ಪ್ರಹಸ್ತ ಈ ಹನುಮಂತನಲ್ಲಿ ಪ್ರಶ್ನಿಸಿದ, ಕಪೇ ಕುತೋಸಿ ಕಸ್ಯವ ಕಿಮರ್ಥಮೀದೃಶಂ ಕೃತಂ. ಎಲ್ಲಿಂದ ಬಂದವ ನೀನು? ಯಾಕೆ ಈ ರೀತಿಯ ಕೆಲಸ ಮಾಡಿದಿ? ನಮ್ಮ ರಾಜನ ಮಗನನ್ನೂ ಕೊಂದು ಹಾಕಿದೆಯಲ್ಲ, ನಿನಗೇನು ನಮ್ಮ ಊರಿನ ಮೇಲೆ ದ್ವೇಷ? ಯಾಕೆ ಇಲ್ಲಿ ಬಂದಿದ್ದಿ? ಎಲ್ಲಿಂದ ಬಂದಿದ್ದಿ? ಕುತೋಸಿ, ಎಲ್ಲಿಂದ ಬಂದವ ನೀನು? ಅದಕ್ಕೆ ಇವನ ಪರಿಚಯ ಹೆಸರು ಎಲ್ಲ ಕೇಳಿದರೆ ಹೆಸರೆಲ್ಲ ಹೇಳುವುದಿಲ್ಲ. ಹೇಳ್ತಾನೆ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ. ದಾಸೋಹಂ ಕೋಸಲೇಂದ್ರಸ್ಯ. ನಮ್ಮಲ್ಲೆಲ್ಲ ಹೆಸರು ಕೇಳಿದರೆ ನಾನು ಶ್ರೀಯುತ ಡಾಕ್ಟರ್ ವಾಚಸ್ಪತಿ ಎಲ್ಲ ನಮ್ಮಲ್ಲೆಲ್ಲ ಸೇರಿಸಿ ಹೇಳುವುದಲ್ವ. ಇವನು ಹಾಗೇನಿಲ್ಲ. ದಾಸೋಹಂ, ನಾನೊಬ್ಬ ದಾಸ. ಯಾರ್ದು? ಕೋಸಲೇಂದ್ರಸ್ಯ, ಉತ್ತರ ಕೋಸಲ ದೇಶಕ್ಕೆ ಅಯೋಧ್ಯೆಗೆ ಅಧಿಪತಿಯಾಗಿರತಕ್ಕಂತಹ ರಾಮಸ್ಯ. ಎಂತಹ ರಾಮ? ಅಕ್ಲಿಷ್ಟ ಕರ್ಮಣ, ಅವನಿಗೆ ಒಂದು ಕೆಲಸ ಮಾಡುವುದು ದೊಡ್ಡದೇ ಅಲ್ಲ. ಯಾವ ಕೆಲಸವನ್ನು ಕೂಡ ಕ್ಲೇಶವೇ ಇಲ್ಲದೆ ಮಾಡತಕ್ಕಂತಹ ಆ ಶ್ರೀರಾಮಚಂದ್ರನ ದೂತ. ಅವನಿಗೆ ಈ ಲಂಕೆಗೆ ಬರುವುದೇನು ಕಷ್ಟ ಇರಲಿಲ್ಲ. ನಾನು ಸ್ವಲ್ಪ ಕಷ್ಟಪಟ್ಟು ಬಂದಿದ್ದೇನೆ. ಅವನ ಅಕ್ಲಿಷ್ಟ ಕರ್ಮ.
ಯಾವುದರಲ್ಲೂ ಕ್ಲೇಶ ಇಲ್ಲದೆ ಕೆಲಸ ಮಾಡ್ತಕ್ಕಂತಹ ಆ ಶ್ರೀರಾಮಚಂದ್ರನ ದೂತ ನಾನಿದ್ದೇನೆ. ರಾಮ ಅನ್ನೋ ಶಬ್ದ ಕೇಳಿದಾಗ ರಾವಣ ನಡುಗಿದ. ಯಾಕಂದರೆ ರಾಮನನ್ನು ಎದುರಿಸಲಾಗದೆ ತನ್ನ ತಂಗಿಯಾದಂತಹ ಶೂರ್ಪಣಕ್ಕೆ ಅವಮಾನಿತವಾದಾಗ ಖರದೂಷಣರನ್ನು ಬಿಟ್ಟೂ ಪ್ರಯೋಜನ ಆಗದೆ ಮಹಾಪರಾಕ್ರಮಿಯಾದ ರಾಮನಿಂದ ಅವಮಾನಿತನಾದಂತಹ ರಾವಣ ಅವನಿಗೆ ಮುಖ ತೋರಿಸದೆ ಸೀತೆಯನ್ನು ಅಪಹರಿಸಿ ರಾವಣನನ್ನು ಸಾಯಿಸಬೇಕು ಅಂತ ಆಲೋಚನೆ ಮಾಡಿದವ. ಸೀತೆಯನ್ನು ಅಪಹರಿಸಿದರೆ ರಾಮನಿಗೆ ಹೃದಯ ಸ್ತಂಭನ ಆಗ್ತದೆ ಅಂತ ಆಲೋಚನೆ ಮಾಡಿದ್ದ. ಇವತ್ತು ಅದೇ ರಾಮನ ದೂತ ಬಂದಿದ್ದಾನೆ ಲಂಕೆಗೆ ಅಂತ ಹೇಳಿದಾಗ ಆತನ ಮೈ ನಡುಗಿತು. ನಡುಗಿದವ ಸಿಟ್ಟು ಮಾಡಿಕೊಳ್ತಾನೆ. ಆದರೆ ನಮ್ಮ ಆಂಜನೇಯ ಅವನಿಗೆ ಒಂದಿಷ್ಟು ಉಪದೇಶ ಮಾಡ್ತಾನೆ. ಅಂತಹ ಶ್ರೀರಾಮಚಂದ್ರನ ಬಹಳಷ್ಟು ಆತನ ಮಹತ್ವವನ್ನು ಹೇಳಿ, ಆತನ ಪತ್ನಿಯನ್ನು ಅಪಹರಿಸಿ ತಂದು ಇಟ್ಟಿದ್ದಿ, ಇದು ನಿನ್ನ ಸಾವಿಗೆ ಕಾರಣೀಭೂತವಾಗುತ್ತದೆ. ರಾಮಚಂದ್ರ ಇಲ್ಲಿಗೆ ಬರುವುದಕ್ಕೆ ಇನ್ನು ಹೆಚ್ಚು ಕಾಲ ಬೇಕಿಲ್ಲ. ಯಾಕಂದರೆ ನಾನು ಬಂದು ನೋಡಿ ಆಗಿದೆ, ಆತನಿಗೆ ಮಹತ್ವವನ್ನು ಹೇಳ್ತೇನೆ, ಸ್ಥಾನವನ್ನು ತಿಳಿಸ್ತೇನೆ. ಆದರೆ ಇಷ್ಟರಲ್ಲಿ ನೀನು ಬದುಕುವುದಕ್ಕೆ ಒಂದು ಅವಕಾಶ ಇದೆ. ಶರಣಾಗತ ವತ್ಸಲನಾದಂತಹ ರಾಮಚಂದ್ರ ಸೀತೆಯನ್ನು ಇವತ್ತಿಗಾದರೂ ರಾಮನ ಮುಂದೆ ಇಟ್ಟು ನಾನು ಶರಣಾಗಿದ್ದೇನೆ ಅಂತ ನೀನು ಹೇಳಿದರೆ ನಿನ್ನ ರಕ್ಷಣೆಯನ್ನು ಮಾಡಿಯಾನು. ಅಂತಹ ರಾಮಚಂದ್ರನ ಮುಂದೆ ನೀನು ವ್ಯರ್ಥ ಪ್ರಲಾಪವನ್ನು ಮಾಡಿಕೊಂಡು ಆತನನ್ನು ಹೀಗಳೆದು ಸೀತೆಯ ಮುಂದೆಯೂ ರಾಮಚಂದ್ರನನ್ನು ಬೈಯುವಂತಹ ಕೆಲಸವನ್ನು ಮಾಡಬೇಡ. ಈ ಒಂದೊಂದು ಮಾತು ಕೇಳಿದಾಗಲೂ ರಾವಣನಿಗೆ ಸಿಟ್ಟು ಜಾಸ್ತಿ ಆಯಿತು, ನೆತ್ತಿಗೇರಿತು. ಇವನನ್ನು ಸುಟ್ಟು ಹಾಕಿ ಅಂತ ಹೇಳಿದ, ದೂತನನ್ನು ಕೊಂದು ಹಾಕಿ ಅಂತ ಹೇಳಿದ. ಆವಾಗ ಸಭೆಯಲ್ಲಿದ್ದ ವಿಭೀಷಣ ಎದ್ದ, ಇದು ರಾಜಧರ್ಮ ಅಲ್ಲ ಅಂತ ಹೇಳಿದ. ಶ್ರೀರಾಮಚಂದ್ರನ ದೂತ ಅಂತ ಅವ ತನ್ನನ್ನು ತಾನು ಹೇಳಿಕೊಂಡಿದ್ದಾನೆ. ದೂತನಾಗಿ ಬಂದವನನ್ನು ಏನು ಮಾಡಬೇಕು? ಅವನಿಗೆ ಮತ್ತೊಂದು ಸಂದೇಶವನ್ನು ಕೊಟ್ಟು ಅವನ ಹತ್ರ ಕಳಿಸಬೇಕು. ಇದು ರಾಜಧರ್ಮ. ದೂತನನ್ನು ಸಂಹಾರ ಮಾಡುವುದು ಅನ್ನುವುದು ಅಧರ್ಮ. ಆದರೆ ದೂತ ಇವತ್ತು ಬರೀ ದೂತನಾಗಿ ಬರದೆ ನಮ್ಮ ಮನೆಯಲ್ಲಿ ಸಾವಿರಾರು ಜನರ ಸಾವಿಗೆ, ಸಾವಿರಾರಲ್ಲ ಲೆಕ್ಕಾಚಾರದ ಪ್ರಕಾರ ಅದು ಅಘೌಘ ಸಂಖ್ಯೆಯ ಸೇನೆಯನ್ನು ನಾಶ ಮಾಡಿದ್ದಾನೆ. ಅಷ್ಟೊಂದು ಸೇನೆಯನ್ನು ನಾಶ ಮಾಡಿರತಕ್ಕಂಥ ಇವನಿಗೆ ಶಿಕ್ಷೆ ಕೊಡಬೇಕು, ಹೌದು. ಆದರೆ ಅವನು ರಾಮನ ಹತ್ರ ಹೋಗದೇ ಇರುವ ಹಾಗೆ ತಡೆಯುವಂಥದ್ದು ತಪ್ಪು. ಯಾಕಂದರೆ ಅವ ದೂತನ ಕೆಲಸ ಏನೋ ಅದನ್ನು ಆತ ಮಾಡಬೇಕು. ಆದ್ದರಿಂದ ಇವನಿಗೆ ಬೇರೆ ಅಂಗಚ್ಛೇದಾದಿ ದೋಷ ಏನಾದರೂ ಮಾಡಬಹುದೇ ಹೊರತು ಮರಣ ಶಿಕ್ಷೆಯನ್ನು ನೀಡಲಾಗದು ಅಂತ ವಿಭೀಷಣ ಧರ್ಮಶಾಸ್ತ್ರ ಹೇಳಿದ. ಆಗ ಹನುಮಂತ ಅವನ ಮುಖ ನೋಡಿದಂತೆ, ಇಲ್ಲಿದ್ದಾರೆ ಒಳ್ಳೆಯವರು ಅಂತ. ರಾವಣನ ಸಭೆಯಲ್ಲೂ ಕೂಡ ಜನ ಇದ್ದಾರೆ, ರಾಮನಿಗೆ ಇವ ಆಗಬಹುದು ಅಂತ ಆಗಲೇ ಹನುಮಂತನಿಗೆ ಅನಿಸಿತು. ಅಷ್ಟರಲ್ಲಿ ರಾವಣ ಪ್ರಹಸ್ತನ ಮುಖ ನೋಡಿದ, ಇವನ ಯಾವ ಅಂಗಚ್ಛೇದ ಮಾಡಬೇಕು. ಆಗ ಪ್ರಹಸ್ತ ಒಂದು ಉಪನ್ಯಾಸ ಮಾಡಿದ, ಮಂಗಗಳ ಶರೀರದಲ್ಲಿ ಮಂಗಗಳಿಗೆ ಭಾರಿ ಇಷ್ಟವಾದದ್ದು ಬಾಲ ಅಂತ ಒಂದು ಉಪನ್ಯಾಸ ಮಾಡಿದ. ಅದರಿಂದ ಉಳಿದೆಲ್ಲ ಅಂಗಗಳಿಗಿಂತ ಇವನು ಯಾವ ಆಸನದಲ್ಲಿ ರಾವಣನಿಗಿಂತ ಎತ್ತರದಲ್ಲಿ ಕೂತಿದ್ದಾನೋ ಅದನ್ನು ಬುಡದಿಂದ ಕತ್ತರಿಸಬೇಕು. ಯಾಕಂದರೆ ಎಲ್ಲೋ ತುದಿಯಲ್ಲಿ ಕತ್ತರಿಸಿದರೆ ಮಾತ್ರ ಬೆಳೆದರೆ ಅಂತ ಹೆದರಿಕೆ ಅವರಿಗೆ. ಈ ಬಳ್ಳಿಗಳು ಕತ್ತರಿಸಿದಾಗ ಆಗಬಾರ್ದು, ಅದು ಬುಡದಿಂದಲೇ ಕತ್ತರಿಸಬೇಕು. ಬುಡದಿಂದ ಕತ್ತರಿಸಬೇಕಾದರೆ ಆತನ ಪ್ರಧಾನ ಅಂಗಗಳ ಜೊತೆಗೆ ಅದನ್ನು ಕತ್ತರಿಸಬೇಕು. ಅದಕ್ಕೇನು ಮಾಡಬೇಕು? ಕತ್ತರಿಸುವುದಕ್ಕೆ ಈಗ ಗರಗಸ ಸಿಗುವುದಿಲ್ಲ, ಅಷ್ಟು ದಪ್ಪ ಇದೆ. ಅದಕ್ಕೋಸ್ಕರ ಆ ಬಾಲಕ್ಕೆ ಎಣ್ಣೆ ಹಚ್ಚಿದಂತಹ ಬಟ್ಟೆಗಳನ್ನು ಸುತ್ತಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ, ಆ ಬೆಂಕಿಯಿಂದ ನರಳುತ್ತಾ ಬಾಲ ಮತ್ತು ಬಾಲದ ಸನ್ನಿಧಾನದಲ್ಲಿರ್ತಕ್ಕಂಥ ಪ್ರಧಾನ ಅಂಗ ಸುಟ್ಟು ಹೋಗುವುದರಿಂದ ಇವ ಸಾಯಬೇಕು. ಹಿಂದೆ ಎಲ್ಲ ಒಂದು ಮಂಗ ಹಾಗೆ ಮಾಡಿತಂತಲ್ವ, ಅದೊಂದು ಚೆನ್ನಾಗಿ ಮರವನ್ನು ತುಂಡರಿಸಿದ್ರಂತೆ ಕಾಡಿನಲ್ಲಿ. ಈ ಮರವನ್ನು ಅದು ದೊಡ್ಡ ಮರ, ಮಧ್ಯದಲ್ಲಿ ಗರಗಸ ಹಾಕಿ ತುಂಡು ಮಾಡಿದ್ದಾರೆ. ಅಷ್ಟೊತ್ತಿಗೆ ಊಟಕ್ಕೆ ಸಮಯ ಆಯಿತು ಅವರಿಗೆ. ಊಟಕ್ಕೆ ಸಮಯ ಆದಾಗ ಏನು ಮಾಡ್ತಾರೆ, ಅಲ್ಲಿಗೊಂದು ಕುಟ್ಟಿ ಹಾಕಿದರು. ಮತ್ತೆ ಅದು ಸೇರಿಸಿಕೊಳ್ಳಬಾರ್ದು ಅಂತ ಕುಟ್ಟಿ ಹಾಕಿ ಗರಗಸವನ್ನು ತೆಗೆದು ಮತ್ತೆ ಹೋಗಿ ಊಟ ಮುಗಿಸಿಕೊಂಡು ಬಂದು ಅಲ್ಲಿಂದಲೇ ಗರಗಸ ಇಟ್ಟುಕೊಂಡು ಮುಂದೆ ಕತ್ತರಿಸುವುದು ಅಂತ ಬಂದಿದೆ. ಒಂದು ಮಂಗ ಬಂದು ಅದರ ಮೇಲೆ ಕೂತಿತ್ತು. ಅದರ ಬಾಲ ಅದರ ಮಧ್ಯದಲ್ಲಿ ಕೆಳಗೋಯ್ತು. ಬಾಲ ಮಾತ್ರ ಅಲ್ಲ, ಮಧ್ಯದ ಅದರ ಪ್ರಧಾನ ಅಂಗವು ಕೂಡ ಒಳಗೋಯ್ತಂತೆ. ಕುಟ್ಟಿಯನ್ನು ಹಿಡ್ಕೊಂಡು, ಮಂಗನ ಕೆಲಸವೇ ಎಂಥದ್ದು, ಕುಟ್ಟಿಯನ್ನು ಅಲುಗಾಡಿಸಿ, ಕುಟ್ಟಿ ಟಕ್ ಅಂತ ಹಾರಿತು. ಇವೆಲ್ಲ ಜಜ್ಜಿ ಅಲ್ಲೇ ಸತ್ತು ಹೋಯ್ತಂತೆ ಮಂಗ. ಆದರೆ ಅದಕ್ಕೇನು, ಅವ್ಯಾಪಾರೇಷು ವ್ಯಾಪಾರಂ ಯೋ ನರಃ ಕರ್ತುಮಿಚ್ಛತಿ ಸನೂನಂ ನಿಧನಂ ಯಾತಿ ಕೀಲೋತ್ಪಾಟೀವ ವಾನರಃ ಅಂತ. ಕೀಲನ್ನು ಕಿತ್ತಿದಂತಹ ವಾನರದ ಹಾಗೆ ಮಾಡಬಾರದ ಕೆಲಸದಲ್ಲಿ ಕೈ ಮಾಡಿದರೆ ಹೀಗೆ ಅದರ ಹಾಗೆ ಸಾಯ್ತಾರೆ ಅಂತ ಪಂಚತಂತ್ರದ ಕಥೆ ಉಂಟು. ಹಾಗೆ ಅವ್ಯಾಪಾರವನ್ನು ಮಾಡತಕ್ಕಂತಹ ಈತನ ಬಾಲವನ್ನೇ ಸುಟ್ಟು ಹಾಕಿ ಅಂತ ಅಲ್ಲಿಂದ ಆದೇಶ ಬಂತು. ಏನು ರಕ್ಕಸರ ಸಮುದಾಯಕ್ಕೆ ಖುಷಿಯೋ ಖುಷಿ, ಇಂಥದ್ದು ಅವಕಾಶ ಸಿಕ್ಕಿರಲಿಲ್ಲ ಅವರಿಗೆ ಇಲ್ಲಿಯ ತನಕ.
ಎಣ್ಣೆಯಲ್ಲಿ ಹಚ್ಚಿ ಬಾಲಕ್ಕೆ ಸುಡುವುದು ಅಂತ ಒಂದು ಹೊಸ ಕ್ರಮ ಇದು. ಈ ಒಂದು ವಿಚಾರದಲ್ಲಿ ಭಾರಿ ಅದಕ್ಕೊಂದು ಸಮಿತಿ ಏರ್ಪಟ್ಟಿತು, ಎಣ್ಣೆಯ ಸಮಿತಿ, ಬಟ್ಟೆಯ ಸಮಿತಿ. ಬಟ್ಟೆ ಸಾಕಾಗುವುದಿಲ್ಲ, ಎಷ್ಟು ಸುತ್ತಿದ್ರೂ ಬಾಲ ಬೆಳೀತಾ ಉಂಟಲ್ವಾ, ಆದ್ರಿಂದ ಅದಕ್ಕೆ ಅಷ್ಟು ಬಟ್ಟೆ. ವಾದಿರಾಜ ತೀರ್ಥರಂತೂ ಎಷ್ಟು ಸಾಹಸವಂತ ಅಂತ ಒಂದು ಪದ್ಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಶಾಲು ಸಕಲಾತಿಯು ಸಾಲದೇ ಇರಲು ಅಂತ. ಅದೆಲ್ಲ ಸಾಕಾಗ್ಲಿಲ್ಲಂತೆ, ಬಾಲೇರ ವಸ್ತ್ರ ತಾಯನಲು ಅಂತ ಹೋಗಿ ಹೆಂಗಸರ ಸೀರೆ ಹಳೆದಿದ್ರೆ ತಗೊಂಡು ಬನ್ನಿ ಅಂತ ಹೇಳಿದ್ರಂತೆ. ಆಗ ಬಾಲವನ್ನು ಬೆಳೆಸುವುದು ನಿಲ್ಲಿಸಿದಂತೆ. ಈ ಬ್ರಹ್ಮಚಾರಿಗೆ ಹೆಂಗಸರ ಸೀರೆ ಎಲ್ಲ ಬೇಡ ಅಂತ ಆಲೋಚನೆ ಮಾಡಿ ಅಲ್ಲಿಗೆ ಆತ ಬಾಲ ಬೆಳೆಸುವುದನ್ನು ನಿಲ್ಲಿಸಿದ ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ಹಾಗೆ ಬಾಲಕ್ಕೆಲ್ಲ ಸುತ್ತಿ ಆಮೇಲೆ ಹರಳೆಣ್ಣೆ ಇತ್ಯಾದಿ ಎಣ್ಣೆಗಳನ್ನೆಲ್ಲ ಆಗ ಡೀಸೆಲ್ ಪೆಟ್ರೋಲ್ ಇಲ್ಲದೆ ಇದ್ದದ್ರಿಂದ ಅವರಿಗೆ ಸಿಕ್ಕಿದ ಎಣ್ಣೆಯನ್ನೇ ಹಾಕಬೇಕಾಯಿತು. ಹಾಕಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಅದಕ್ಕೆ ಬೆಂಕಿಯನ್ನು ಹಚ್ಚಿತು. ಇಷ್ಟು ಹೊತ್ತು ಶಾಂತವಾಗಿ ಹಚ್ಚಿದ್ದ ಹಗ್ಗಗಳಿಂದ ಕಟ್ಟಲ್ಪಟ್ಟವನ ಹಾಗಿದ್ದಂತಹ ಹನುಮಂತ ಯಾವಾಗ ಬೆಂಕಿ ಅದಕ್ಕೆ ಹಚ್ಚಿತು, ಆ ಬೆಂಕಿಯಿಂದ ಒಂದು ಆರತಿ ಮಾಡಿದ. ಮೊದಲು ಸೀತೆಗೆ ಮತ್ತು ರಾಮನಿಗೆ ಅಂತ, ಅಲ್ಲಿದ್ದ ರಾಮನಿಗೆ, ಇಲ್ಲಿಂದ ಸೀತೆಗೆ ಇದೊಂದು ಮಂಗಳಾರತಿ ಅಂತ ಬಾಲವನ್ನು ಸುತ್ತಿದ. ಅದು ಅಕ್ಕಪಕ್ಕದವರ ಗಡ್ಡಕ್ಕೆಲ್ಲ ಬೆಂಕಿ ಹಚ್ಚಿದಂತೆ. ಇವನ ಮಂಗಳಾರತಿ ಇವನು ಮಾಡೋದು, ಎಲ್ಲರೂ ಅಲ್ಲೇ ಇದ್ದವರ ಗಡ್ಡಕ್ಕೆಲ್ಲ ಬೆಂಕಿ ಇಟ್ಟ. ಆಮೇಲೆ ಅಲ್ಲಿಂದ ಜಿಗಿದವ ಒಂದೊಂದು ಭವನವನ್ನು ಬಿಡಲಿಲ್ಲ. ಪ್ರತಿಯೊಂದು ಭವನದ ಮೇಲೆ ಹಾರುವುದು, ಎಲ್ಲಿಗೆ ಬೆಂಕಿ ಇಟ್ಟರೆ ಬೇಗ ಹಚ್ಚಿಕೊಳ್ತದೆ ಅಂತ ನೋಡುವುದು, ಕೆಲವೊಂದು ಕಿಟಕಿಯ ಒಳಗೆ ಬಾಲ ತೋರಿಸುವುದು, ಒಳಗೆ ಬೆಂಕಿ ಹಾಕುವುದು. ಹೀಗೆಲ್ಲ ಮಾಡಿ ಇಡೀ ಲಂಕೆಯೇ ಸುಡುವ ಹಾಗೆ ಮಾಡಿದಂತೆ. ಲಂಕೆಯ ಮಾತ್ರ ಅಲ್ಲ, ಅದು ಎಂಥ ಲಂಕೆ, ಅದು ಅಗ್ನಿ ನಿರೋಧಕ ಲಂಕೆ. ನಮ್ಮಲ್ಲೆಲ್ಲ ಉಂಟಲ್ಲ ಅಗ್ನಿ ನಿರೋಧಕ, ಅಗ್ನಿ ಅದಕ್ಕೆ ಸ್ಪರ್ಶವಾಗುವುದಿಲ್ಲ ಅಂಥದ್ದು. ಯಾಕಂದರೆ ವಿಶ್ವಕರ್ಮ ಮಯಾಸುರನ ರಚನೆ ಇರತಕ್ಕಂತಹ ಲಂಕೆ ಅದು. ಆದರೆ ಈ ಹನುಮಂತನ ಬಾಲದ ಅಗ್ನಿ ಹನುಮಂತನ ಗೆಳೆಯ. ಯಾಕೆ? ಹನುಮಂತ ವಾಯು, ಅಗ್ನಿ ವಾಯು ಸಖ. ಗಾಳಿ ಬೀಸಿದರೆ ಮಾತ್ರ ಬೆಂಕಿ ಬೆಳೆಯುವುದು. ಆದರೆ ಬೆಂಕಿಯ ಪ್ರಜ್ವಲನೆಗೆ ಕಾರಣೀಭೂತನಾದಂತಹ ವಾಯುದೇವ ತಾನೂ ಆ ಬೆಂಕಿಗೆ ಸಹಕಾರ ಆಗಿ ಸೇರಿ ಈ ಪ್ರಾಣಾಗ್ನಿ ಮತ್ತು ಈ ತೇಜೋಗ್ನಿ ಎರಡು ಅಗ್ನಿಗಳು ಸೇರಿ ಲಂಕೆಯನ್ನೆಲ್ಲ ಸುಟ್ಟು ಹಾಕಿದರು. ಎರಡು ಅಗ್ನಿಯ ಪ್ರಭಾವ ಅದು. ಲಂಕೆ ಸುಡ್ತಾ ಇದೆ, ಹನುಮಂತನ ಗಡ್ಡವು ಕೂಡ ಸುಟ್ಟು ಹೋಯಿತು ಅಂತ ವಾದಿರಾಜರು ತೀರ್ಥರು ಹೇಳ್ತಾರೆ. ಒಟ್ಟಂದದಲ್ಲಿ ಈತ ಲಂಕೆಗೆ ಬೆಂಕಿ ಹಾಕಿ ಮತ್ತೆ ತ್ರಿಕೂಟ ಪರ್ವತವನ್ನು ಹತ್ತಿದಾಗ ಯೋಚನೆ ಆಯಿತು, ನಾನು ಬೆಂಕಿ ಹಚ್ಚಿದ್ದಲ್ಲಿ ಆದರೂ ಅಶೋಕವನಕ್ಕೂ ತಾಗಿ ಸೀತೆಗೆ ಏನಾದರೂ ಆಗಿದೆಯಾ ಅಂತ ಒಂದು ಯೋಚನೆ ಬಂತಂತೆ. ಸೀದಾ ಅಲ್ಲಿಂದ ಹಾರಿದ್ದಾತ ಅಶೋಕವನಿಕೆಗೆ, ಶಿಂಶಃ ವೃಕ್ಷದ ತಟಕ್ಕೆ ಬರ್ತಾನೆ. ಬಂದು ನೋಡಿ, ಓ, ಅಶೋಕವನಿಕೆಗೆ ಪೆಟ್ಟಾಗಲಿಲ್ಲ ನನ್ನ ಬೆಂಕಿಯಿಂದ ಅನ್ನೋದು ಸ್ಪಷ್ಟವಾಯಿತು. ಸೀತೆಗೆ ನಮಸ್ಕಾರ ಮಾಡ್ತಾನೆ. ಹೋಗಿ ಬರುವುದಕ್ಕೆ ಅನುಮತಿ ಕೊಡು ಅಂತ ಅಮ್ಮನ ಹತ್ರ ಬೇಡಿ ಆಕೆ ಅನುಮತಿಯನ್ನು ಪಡೆದು ತ್ರಿಕೂಟ ಪರ್ವತಕ್ಕೆ ನೆಗೆದು ತ್ರಿಕೂಟದಿಂದ ಹಾಗೆ ಹಾರಿ ಜಾಂಬವದಾದಿಗಳನ್ನು ಸೇರಿಕೊಳ್ತಾನೆ. ಜಾಂಬವದಾದಿಗಳಿಗೆ ಆನಂದ. ಈಗ ಬರುವಾಗೇನು ಸಮಸ್ಯೆ ಇಲ್ಲ, ಯಾಕಂದರೆ ಹೋಗುವಾಗ ಸಮಸ್ಯೆಗಳನ್ನೆಲ್ಲ ಆತ ನಾಶ ಮಾಡಿ ಆಗಿದೆ. ಆದ್ದರಿಂದ ಲಂಕಿಣಿಯು ಕೂಡ ಮಾತಾಡಲಿಲ್ಲ. ಬರುವಾಗ ಸೀದಾ ಹಾರಿಕೊಂಡು ಭರತಖಂಡದ ರಾಮೇಶ್ವರ ಪ್ರದೇಶ ಅಂತೇನು ಕರಿತೇವೆ ಆ ಪ್ರದೇಶಕ್ಕೆ ತಾನು ಹಾರಿ ಬಂದಿದ್ದಾನೆ. ಆ ಭಾಗದಲ್ಲಿ ಜಾಂಬವದಾದಿಗಳು ನಿರೀಕ್ಷೆಯಲ್ಲೇ ಇದ್ದಾರೆ. ಹೋದ ಹನುಮಂತ ಹೇಗೆ ಕಾರ್ಯವನ್ನು ನಿರ್ವರ್ತಿಸಿಕೊಂಡು ಬರುತ್ತಾನೆ ಅಂತ ಕಾಯ್ತಾ ಇದ್ದಾರೆ. ಬಂದಂತಹ ಆಂಜನೇಯ ಅವರಿಗೆ ಸಂಕ್ಷಿಪ್ತವಾಗಿ ಸೀತಾದರ್ಶನದ ಪರಮ ಸಂತೋಷದ ವೃತ್ತಾಂತವನ್ನು ಹೇಳಿದ. ಆಗ ಅವರು ಕೇಳ್ತಾರೆ, ಸೀತಾಮಾತೆ ಅಂತಹ ರಾಮನನ್ನು ಬಿಟ್ಟು ಹೇಗಿದ್ದಾಳೆ ಅಲ್ಲಿ ಅಂತ. ಹನುಮಂತ ಕಣ್ಣಲ್ಲಿ ನೀರು ಹಾಕಿಕೊಂಡು ವರ್ಣನೆ ಮಾಡಿದ, ಹೀಗಿದ್ದಾಳೆ, ಪರಿಸ್ಥಿತಿ ಹೀಗುಂಟು. ಆವಾಗ ಅಂಗದನಿಗೊಂದು ಸಿಟ್ಟು ಬರ್ತದೆ, ನಾನು ಈಗಲೇ ಹೋಗ್ತೇನೆ ಲಂಕೆಗೆ ಅಂತ ಶುರು ಮಾಡಿದ. ಅವನನ್ನು ಹಿಡಿದು ನಿಲ್ಲಿಸುವುದಕ್ಕೆ ಆಂಜನೇಯನಿಗೆ ಕಷ್ಟ ಆಯಿತು. ಆಗ ಅಂಗದ ಏನು ಹೇಳಿದ್ದ, ನಾನು ಹೋಗಬಲ್ಲೆ, ಹಿಂದಿರುಗಿ ಬರ್ತೇನೋ ಇಲ್ಲೋ ಸಂಶಯ ಅಂತ ಹೇಳಿದ್ದ. ಈಗ ಅವನಿಗೆ ಸೀತೆಯ ದುರವಸ್ಥೆಯನ್ನು ನೋಡಿ, ಇಂತಹ ಸೀತಾಮಾತೆಯನ್ನು ನಾವು ಬಿಟ್ಟು ಹೋದರೆ ರಾಮನಿಗೆ ಇಷ್ಟ ಆಗಲಿಕ್ಕಿಲ್ಲ. ಆದ್ದರಿಂದ ನಾವು ಹೋಗಿ ಅಲ್ಲಿ ಯಾರ್ಯಾರು ಸಿಗ್ತಾರೋ ಹೊಡೆದು ಬಡಿದು ಸೀತೆಯನ್ನು ಹಿಡ್ಕೊಂಡೇ ಬರುವುದು ಅಂತ ಹನುಮಂತ ಹೇಳ್ತಾನೆ. ಹಾಗೆ ಮಾಡಬಾರ್ದು, ರಾಮನಿಗೆ ಅದು ಇಷ್ಟ ಆಗುವುದಿಲ್ಲ. ಅಂಗದ ಕೇಳುವುದೇ ಇಲ್ಲ, ಹುಡುಗನಿಗೆ ಸೀತೆಯನ್ನು ಕರ್ಕೊಂಡು ಹೋಗಲೇಬೇಕು ನಾವು. ಆ ರೀತಿ ಒಂದು ಅಷ್ಟು ಇಷ್ಟವಾಗುವ ನಮ್ಮ ತಾಯಿಯ ಸ್ಥಾನದಲ್ಲಿರುವ ಸೀತೆಯನ್ನು ನಾವು ಆ ದುಃಖದಲ್ಲಿ ಬಿಡುವುದಾ ಅಂತ ಕೊನೆಗೆ ಜಾಂಬವಂತ ಅವನೊಂದು ಕಪಾಳ ಕೊಟ್ಟರು ಅಂಗದನಿಗೆ, ಸುಮ್ಮನಿರು, ದೊಡ್ಡವರು ಹೇಳಿದ ಹಾಗೆ ಕೇಳಬೇಕು ಅಂತ. ಮಂಗಗಳಲ್ಲಿ ಹೊಡೆತ ತಿಂದವರು ಸುಮ್ಮನಿರಬೇಕು, ಅದು ಮಂಗಗಳ ನಿಯಮ. ಅವನು ಸರಿ ಅಂತ ಹೇಳಿ ಅವರ ಜೊತೆಗೆ ಹೊರಟು ದಾರಿಯಲ್ಲಿ ಬರುವಾಗ ಒಂದು ದೊಡ್ಡ ವನ, ಸುಗ್ರೀವನ ಹತ್ರ ಬಂದಿದ್ದಾರೆ, ಇನ್ನು ಪಂಪಾ ತೀರಕ್ಕೆ ಬರಬೇಕು. ಅಷ್ಟರಲ್ಲಿ ಅಲ್ಲೊಂದು ದಧಿವನ ಅಂತ ಒಂದಿದೆ.
ಅದಕ್ಕೆ ಮಧುವನ ಅಂತ ಮತ್ತೊಂದು ಹೆಸರು. ಮಧುವನ ಅಂತ ಯಾಕೆ ಹೆಸರು? ಅದರಲ್ಲಿ ಜೇನುತುಪ್ಪದ ರಕ್ಷಣೆಗೋಸ್ಕರವೇ ಇರುವಂತಹ ವನ. ಮಧು ಅಂದರೆ ಜೇನುತುಪ್ಪ. ಜೇನಿನ ರಕ್ಷಣೆ ಯಾರ್ದು? ಅದು ತೋಟ ಸುಗ್ರೀವನದ್ದು. ಮಂಗಗಳಿಗೆ ಜೇನು ಅಂದರೆ ಭಾರಿ ಇಷ್ಟ, ಆದ್ರಿಂದ ಭಾರಿ ಚೆನ್ನಾಗಿ ಜೇನು ಬೆಳೆದಂತಹ ವನ. ಆಗಾಗ ಸುಗ್ರೀವ ತನ್ನ ಪತ್ನಿಯ ಜೊತೆಗೆ ಅಲ್ಲಿ ಬರ್ತಿದ್ದಂತೆ. ಈಗ ಹೆಂಡತಿ ಯಾವಾಗ ವಾಲಿ ಕರ್ಕೊಂಡಿದ್ದಾನೆ ಅವತ್ತಿನ ಸಮಸ್ಯೆ ಇತ್ತು. ಆದರೆ ಇವತ್ತು ಶ್ರೀರಾಮಚಂದ್ರನ ಅನುಗ್ರಹದಿಂದ ರುಮೆಯ ಜೊತೆಗೆ ಸುಗ್ರೀವ ಆಗಾಗ ಅಲ್ಲಿಗೆ ಬರ್ತಾ ಇದ್ದ. ಆ ದಾರಿಯಲ್ಲಿ ಆ ವನ ಸಿಕ್ಕಿದ್ದೇ ತರ ಮಂಗಗಳು ಹನುಮಂತರ ಹತ್ರ ಕೇಳಿದ್ರು, ನಾವು ಸ್ವಲ್ಪ ಜೇನುತುಪ್ಪ ಕುಡಿಬೋದಾ ಅಂತ. ಹನುಮಂತ ಹೇಳಿದ, ಯಾರ ಹತ್ರವೂ ಕೇಳಬೇಡಿ, ಹಾರಿ ಅಂತ. ಬೇಕಾದಷ್ಟು ಕುಡೀರಿ, ಯಾಕಂದ್ರೆ ನಾವು ಅಂಥ ಸುಂದರ ವಾರ್ತೆ ತಂದಿದ್ದೇವೆ, ಆದರೆ ನಿಮಗೆಲ್ಲ ಒಂದು ಏನಾದರೂ ಉಡುಗೊರೆ ಕೊಡಬೇಕು, ಬೇಕಾದ ಹಾಗೆ ಕುಡೀರಿ. ಸುಗ್ರೀವನಿಂದ ಆದಿಷ್ಟನಾದ ದಧಿಮುಖ ಅಂತ ಒಬ್ಬ ವಾನರ, ಮಹಾಬಲಶಾಲಿ. ಅವನ ಮಧುವನದ ಸಂರಕ್ಷಕ. ಅವನ ಜೊತೆಗೆ ಒಂದು 10 ಜನ ಇದ್ದಾರೆ. ಇವರೆಲ್ಲ ಬಂದು ಮರವನ್ನು ಹತ್ತಿ ಹಣ್ಣು ತಿಂತಾ ಇದ್ದಾರೆ, ಕದಲಿ ಕಾಂಡ ಸಹಿತ ಅಡ್ಡ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ದಧಿಮುಖ ಸಹಿಸ್ಲಿಕ್ಕಾಗದೆ ಕೈಯಲ್ಲಿ ಗದೆ ಹಿಡ್ಕೊಂಡು ಹೊಡೆಯುವುದಕ್ಕೆ ಬಂದರೆ ಒಬ್ಬ ಮಂಗ ಅವನ ಹಿಂಭಾಗದಿಂದ ಬಂದು ಅವನ ಗದೆಯನ್ನ ಅಪಹರಿಸಿ, ಮತ್ತೊಬ್ಬ ಅವನ ಗಡ್ಡ ಮೀಸೆಗಳನ್ನು ಎಳೆದ, ಇನ್ನೊಬ್ಬ ಬೆನ್ನಿಗೆ ಗುದ್ದಿದ. ದಧಿಮುಖನಿಗೆ ಸಿಟ್ಟು ಬಂತಂತೆ. ಆದರೆ ಇವರು ಜೇನುತುಪ್ಪ ಕುಡಿದು ಮದ ಏರಿದವರು, ಆದ್ರಿಂದ ಇವರು ಹೊಡೆದ್ರೆ ನಾನು ಬದುಕುವುದು ಕಷ್ಟ ಅಂತ ಸೀದಾ ಓಡಿ ಹೋಗಿ ಸುಗ್ರೀವನಿಗೆ ಸುದ್ದಿ ಮುಟ್ಟಿಸಿದ. ಹನುಮದಾದಿಗಳು ಬಂದಿದ್ದಾರೆ, ನಿನ್ನ ಅತಿ ಪ್ರಿಯವಾದ ರುಮೆಗಿಂತ ಪ್ರಿಯವಾದ ಮಧುವನ ಅದನ್ನು ಪುಡಿ ಮಾಡ್ತಾ ಇದ್ದಾರೆ ಅಂತ. ಸುಗ್ರೀವನಿಗೆ ಭಾರಿ ಖುಷಿ ಆಯ್ತಂತೆ. ಹನುಮಂತನ ಜೊತೆಗೆ ಇವರೆಲ್ಲ ಬಂದು ನನ್ನ ವನ ಪುಡಿ ಮಾಡ್ತಾ ಇದ್ದಾರೆ ಅಂದ್ರೆ ಭಾರಿ ಆನಂದದಲ್ಲಿದ್ದಾರೆ ಅಂತ ಅರ್ಥ. ಆನಂದದಲ್ಲಿದ್ದಾರೆ ಅಂದ್ರೆ ಸೀತೆಯನ್ನು ಕಂಡು ಬಂದಿದ್ದಾರೆ ಅಂತ ಅರ್ಥ. ಭಾರಿ ಖುಷಿ ಅಂತೆ. ಈ ಮಂಗಗಳು ಏನು ವ್ಯವಹಾರ ಮಾಡ್ತಾವೆ, ಅವರಿಗೆ ಏನು ಬುದ್ಧಿ ಬರುತ್ತೆ ಅರ್ಥವೇ ಆಗುದಿಲ್ಲ. ಅವನಿಗೆ ಖುಷಿ ಆಯಿತು, ಕಾಯ್ತಾ ಇದ್ದಾನೆ. ಅದಕ್ಕೆ ಸರಿಯಾಗಿ ಆಂಜನೇಯ ಕೈ ಹೀಗೆ ಹಿಡ್ಕೊಂಡು ಬಂದಿದ್ದಾನಂತೆ. ನೋಡಿ, ಆಂಜನೇಯನ ನಾವು ಕಪಿಮುಷ್ಟಿ ಅಂತ ಒಂದು ಶಬ್ದವನ್ನು ಅಲ್ಲಿ ಹೇಳ್ತೇವೆ. ಆರುವ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಹೇಳ್ತೇವೆ. ಅದು ಹನುಮಂತರಿಂದ ಬಂದಂತಹ ಶಬ್ದ. ಇಷ್ಟೆಲ್ಲ ಗಲಾಟೆಯಾಗುವಾಗಲೂ ಆ ಸೀತಾಮಾತೆಯ ಚೂಡಾಮಣಿಯಲ್ಲಿತ್ತು, ಅವನ ಕೈಯಲ್ಲೇ ಇತ್ತು. ಅವನಿಗೆ ಹಗ್ಗ ಕಟ್ಟಿದ್ರು, ಹಿಡ್ಕೊಂಡು ಹೋದ್ರು, ಊರೆಲ್ಲ ಪ್ರದಕ್ಷಿಣೆ ಮಾಡಿಸಿದ್ರು, ಬೆಂಕಿ ಹಚ್ಚಿದ ಮೇಲೆ ಊರೆಲ್ಲ ಸುಟ್ಟ. ಇಷ್ಟಾದರೂ ಕೈಯಲ್ಲಿದ್ದ ಮಣಿ ಹೋಗಲಿಲ್ಲ. ಅದಕ್ಕೆ ಕಪಿಮುಷ್ಟಿ ಅಂದರೆ ಹಾಗೆ ಅಂತೇಳಿ ಮಣಿ ಅಪ್ಪಚ್ಚಿ ಆಗಿದೆಯಾ? ಅಕ್ಷಕುಮಾರನಿಗೆ ಗುದ್ದಿದಾಗ ಇದು ಕೂಡ ಅಪ್ಪಚ್ಚಿ ಏನಿಲ್ಲ. ಅಕ್ಷಕುಮಾರ ಸತ್ತಿದ್ದಾನೆ, ಇವನ ಕೈಯಲ್ಲಿದ್ದ ಮಣಿ ಹಾಗೇ ಇದೆ. ಅದು ಕಪಿ ಕೈಯಲ್ಲಿ ಹಿಡಿದ್ರೆ ಅದನ್ನು ಯಾವತ್ತಿಗೂ ಬಿಡುವುದಿಲ್ಲ ಅಂತ ಹೇಳುವ ಒಂದು ಕಪಿಮುಷ್ಟಿ. ಚೂಡಾಮಣಿಯನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿದ. ಸೀತಾಮಾತೆ ಹೇಳಿದಂತಹ ಕಾಕಾಸುರ ವೃತ್ತಾಂತವನ್ನು ಕೂಡ ಅವನ ಮುಂದೆ ನಿವೇದಿಸಿದ. ಸೀತಾಮಾತೆಯ ಕಷ್ಟವನ್ನೆಲ್ಲ ಬಿಡಿಯಾಗಿ ತಿಳಿಸಿ ಹೇಳಿದ. ರಾಮಚಂದ್ರನಿಗೆ ಸೀತೆಯನ್ನು ಕಂಡ ಹಾಗೆ ಆಯಿತು, ಆದರೆ ಕಂಡಂತಹ ಸೀತೆಯಲ್ಲಿದ್ದ ದುಃಖದ ವಿಶೇಷಗಳನ್ನು ಕಂಡು ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯಿತು. ಜೋರಾಗಿ ಅತ್ತಂತೆ. ಹನುಮಂತನ ಮುಂದೆ ರಾಮಚಂದ್ರ ಸೀತೆಯ ವಿಷಯವನ್ನು ಕೇಳಿ ದೊಡ್ಡ ಅಳುವ ನಾಟಕವಾಗಿ ಮಾಡಿದ. ರಾಮನಾಗಿ, ಲೋಕದ ಮರ್ಯಾದಾ ಪುರುಷೋತ್ತಮನಾಗಿ, ಲೋಕಕ್ಕೇನು ನೀತಿ ಬೇಕು? ಆರ್ದ್ರವಾದ ಮನಸ್ಸು ಹೇಗಿರ್ತದೆ? ಪತ್ನೀಸಕ್ತವಾದ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ಪ್ರೇಮ ಅಂಕುರಿಸ್ತದೆ? ಅವನ್ನೆಲ್ಲ ಅಭಿವ್ಯಕ್ತೀಕರಣದ ದೃಷ್ಟಿಯಿಂದ ಆತ ಹನುಮಂತನೇ. ಆದರೆ ಇನ್ನು 1 ತಿಂಗಳ ಒಳಗೆ ನಾವು ಹೋಗಬೇಕು ಅಂತ ಆಕೆ ಹೇಳಿದ್ದಾಳೆ. ಆಮೇಲೆ ಬದುಕುವುದೇ ಕಷ್ಟ ಅಂತ ಹೇಳಿದ್ದಾಳೆ. ಅಷ್ಟರಲ್ಲಿ ನಾವು ಸಾಗಬೇಕು. ರಾಮ ಜಗ್ಗನೆ ಎದ್ದ. ಲಕ್ಷ್ಮಣ ಅಷ್ಟರಲ್ಲೇ ಹೋಗಿ ಸುಗ್ರೀವನಿಗೆ ಹೇಳಿ ಆಗಿದೆ, ಆದಷ್ಟು ಬೇಗ ಸೇನೆಯನ್ನು ಸಿದ್ಧ ಮಾಡು, ಲಂಕೆಗೆ ದಾಳಿ ಇಡುವಂತಹ ವ್ಯವಸ್ಥೆ. ಸುಗ್ರೀವ ಆ ಕ್ಷಣದಲ್ಲಿ ತನ್ನ ಮಂತ್ರಿಗೆ ಆದೇಶಿಸಿದ್ದಾನೆ, ಎಲ್ಲ ಸಪ್ತದ್ವೀಪಗಳಲ್ಲಿರುವ ನಮ್ಮ ಮರ್ಕಟ ಸೇನೆಯನ್ನೆಲ್ಲ ಈ ಕ್ಷಣದಲ್ಲಿ ಇಲ್ಲಿಗೆ ಬರುವ ಹಾಗೆ ಆದೇಶ ಕೊಡಬೇಕು ಅಂತ ಆದೇಶಿಸಿದ್ದಾನೆ. ಆದರೆ ಆತನ ಮಂತ್ರಿ ಮಾತ್ರ ಒಂದು ಪ್ರಶ್ನೆ ಮಾಡ್ತಾನೆ, ನಾವು ಸಮುದ್ರ ದಾಟುವುದು ಹೇಗೆ ಅಂತ ವಿಚಾರ ಮಾಡಬೇಕು. ಅದಕ್ಕೆ ಸುಗ್ರೀವ ಹೇಳಿದ, ಹನುಮಂತ ಇರುವಾಗ ಯೋಚನೆ ಮಾಡುವುದು ಬೇಡ, ಅದು ಹೇಗಾದರೂ ನಡೆಯುತ್ತೆ. ಜೊತೆಗೆ ರಾಮಚಂದ್ರ ಆತ ಸಂಕಲ್ಪಿಸಿದರೆ ನಾವು ಲಂಕೆಗೆ ಹೋಗುವುದು ದೊಡ್ಡ ವಿಷಯವೇ ಅಲ್ಲ. ಹೀಗಾಗಿ ಎಲ್ಲ ಸೇನಾ ಸಮುದಾಯ ಜೊತೆ ಸೇರಿದೆ. ಹನುಮಂತ ಶ್ರೀರಾಮನ ಸನ್ನಿಧಾನದಲ್ಲೇ ಇದ್ದಾನೆ. ಶ್ರೀರಾಮ ಹನುಮಂತನ ಹತ್ರ, ತಾನು ದೊಡ್ಡ ಕೆಲಸ ಮಾಡಿದಿ, ನನ್ನ ದೂತ ಅಂತ ಹೇಳಿ ಅಲ್ಲೆಲ್ಲ ಹೆಸರು ಪಸರಿಸಿ ಬಂದಿದ್ದಿ, ಸೀತೆಗೆ ನಾವಲ್ಲಿ ಬಂದೆವು ಅಂತ ಹೇಳುವ ಒಂದು ಸಮಸ್ಯೆ, ಅದರ ಬಗ್ಗೆ ಒಂದು ಸಂಶಯವೂ ಹುಟ್ಟದೇ ಇರುವ ಹಾಗೆ ಮಾಡಿ ಬಂದಿದ್ಯಲ್ಲ ಅಂತ ಹೇಳಿದ. ಆಗ ಹನುಮಂತ ಹೇಳಿದ, ಹೌದು, ಆದರೂ ಸೀತೆಗೊಂದು ಸಂಶಯ ಇತ್ತು. ಏನಂದರೆ, ಈ ಶ್ರೀರಾಮನ ಹತ್ತಿರದಲ್ಲಿ
ಲಂಕೆಗೆ ಬಂದು ರಕ್ಕಸರ ಮುಂದೆ ಹೋರಾಡುವಂತಹ ಸೇನೆ ಉಂಟು ಅಂತ ಒಂದು ಸಂಶಯ ಇತ್ತು. ಅದನ್ನು ನನ್ನ ಹತ್ರ ಕೇಳಿದ್ಲು. ಅದಕ್ಕೆ ನಾನು ಅವಳಿಗೆ ಉತ್ತರ ಏನು ಕೊಟ್ಟಿದ್ದೇನೆ ಗೊತ್ತೋ ರಾಮ? ಮತ್ತ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧೌ. ಶ್ರೀರಾಮಚಂದ್ರನ ದಾಸನಾಗಿ ಸುಗ್ರೀವ ಮಿತ್ರನಾಗಿದ್ದಾನೆ. ಆ ಸುಗ್ರೀವನ ಸೇನೆಯೆಲ್ಲ ರಾಮನ ಜೊತೆಗಿದೆ. ಆ ಸೇನೆಯಲ್ಲಿ ಬಹಳ ಕಡಿಮೆ ಶಕ್ತಿಯವ ಅಂದರೆ ನಾನು ಅಂತ ಅವಳಿಗೆ ಹೇಳಿ ಬಂದಿದ್ದೆ. ಬಹಳ ಕಡಿಮೆ ಶಕ್ತಿಯ ನಾನು ಇಷ್ಟೆಲ್ಲ ಪುಡಿ ಮಾಡಿ ಕೊನೆಗೆ ರಾವಣನ ಗಡ್ಡ ಸುಟ್ಟಿದ್ದೇನೆ ಅಂತಾದರೆ ಇನ್ನು ಊರಿನ ನಮ್ಮ ಇಡೀ ಸೇನೆ ಹೇಗೆ ಮಾಡೀತು ಅಂತ ಅವಳಿಗೊಂದು ಆ ವಿಶ್ವಾಸವನ್ನು ಹುಟ್ಟಿಸಿ ಬಂದಿದ್ದೇನೆ ರಾಮಚಂದ್ರ. ಆದ್ದರಿಂದ ಆದಷ್ಟು ಬೇಗ ಹೊರಡುವ ವ್ಯವಸ್ಥೆ ಆಗಬೇಕು. ರಾಮ ತುಂಬ ಆನಂದದಿಂದ ಇವನಿಗೇನು ಕೊಡಬೇಕು, ಇಷ್ಟು ದೊಡ್ಡ ಕೆಲಸ ಮಾಡಿದ ಅಲ್ವ, ನನ್ನ ಉಂಗುರವನ್ನು ಅಲ್ಲಿ ಕೊಟ್ಟು ಅಲ್ಲಿಯ ಚೂಡಾಮಣಿಯನ್ನು ಇಲ್ಲಿ ತಂದು ನನ್ನ ಮಾತನ್ನು ತೂ ತಪ್ಪದೆ ಆಕೆಗೆ ನಿರೂಪಿಸಿ ಆಕೆಯ ಮಾತನ್ನು ನನ್ನಲ್ಲಿಗೆ ತಂದು ಋತಸ್ಯಧೇನ ಅನಯಂತ ಸಸ್ರುತಾ, ಅಲ್ಲಿಯ ಮಾತನ್ನು ಅನಯಂತ ಇಲ್ಲಿಗೆ ತಂದು ಇಲ್ಲಿದ್ದನ್ನು ಅಲ್ಲಿಗೆ ತಲುಪಿಸಿ, ಜೊತೆಗೆ ನಮ್ಮಿಬ್ಬರಲ್ಲೂ ಕೂಡ ಕಣ್ಣಲ್ಲಿ ಆನಂದ ಬಾಷ್ಪದ ಜೊತೆಗೆ ಹಳೆಯ ದುಃಖಗಳನ್ನೆಲ್ಲ ಹಾಗೇ ಸುರಿಯುವ ಹಾಗೆ ಮಾಡಿ ಮನಸ್ಸನ್ನು ಒಂದು ರೀತಿಯ ನೆಮ್ಮದಿಯ ಸ್ಥಿತಿಗೆ ತಂದಿದ್ದಾನಲ್ವ ರಾಮಚಂದ್ರ ಈ ಹನುಮಂತ. ಇವನಿಗೆ ನಾನು ಪ್ರತಿಯಾಗಿ ಏನು ಕೊಡಬೇಕು ಅಂತ ಯೋಚನೆ, ಯಾವುದು ಕೊಟ್ಟರೂ ಕಡಿಮೆ ಅಂತ ತೀರ್ಮಾನಿಸಿ ತಾನು ಆತನನ್ನು ಆಲಿಂಗಿಸಿದ. ಇದಕ್ಕೆ ಪ್ರತಿಯಾಗಿ ಸ್ವಾತ್ಮ ಪ್ರಧಾನಮಧಿಕಂ, ನಾನು ನನ್ನನ್ನು ಕೊಟ್ಟುಕೊಳ್ಳುವುದೇ ಸರಿ, ಬೇರೆ ಏನು ಕೊಟ್ಟರೂ ಕೂಡ ಕಡಿಮೆ ಅಂತ ಯೋಚಿಸಿ ತಾನು ಹನುಮಂತನನ್ನು ಆಲಿಂಗಿಸಿದ. ಅದಕ್ಕೆ ರಾಮಾಂಜನೇಯ ಅಂತ ಹೆಸರು. ರಾಮ ಆಂಜನೇಯ. ರಾಮ ತನ್ನನ್ನು ತಾನು ಕೊಡ್ತಾನೆ. ಸಾರ್ಷ್ಟಿ ಅಂತ ಹೇಳುವ ಒಂದು ಸಾಯುಜ್ಯವನ್ನು ಆ ವಾಯುದೇವರಿಗೆ ಮುಂದಕ್ಕೆ ಕೊಡುವವನಿದ್ದಾನೆ. ಅದನ್ನು ಇಲ್ಲಿ ಲೋಕಪ್ರಸರಣಗೊಳಿಸುವುದಕ್ಕೋ ಎಂಬಂತೆ ಹನುಮಂತನನ್ನು ಪ್ರೀತಿಯಿಂದ ಆಲಿಂಗಿಸಿದ ಅನ್ನುವಲ್ಲಿಗೆ ಸುಂದರಕಾಂಡ ಪೂರ್ಣ ಆಗ್ತದೆ. ಅಂದರೆ ಸುಂದರಕಾಂಡ ಆರಂಭ ಆಗುವುದು ಹನುಮಂತ ಹಾರಿದ ಅನ್ನುವಲ್ಲಿಗೆ, ಮುಗಿಯುವುದು ರಾಮಚಂದ್ರ ಆಲಿಂಗಿಸಿದ ಅನ್ನುವಲ್ಲಿಗೆ. ಆಲಿಂಗಿಸಿದ್ದು ಯಾರನ್ನು? ಹನುಮಂತರನ್ನು. ಹಾಗಾದರೆ ಹನುಮಂತ ಹಾರಿದ್ದರಿಂದ ಶ್ರೀರಾಮ ಆಲಿಂಗಿಸುವಲ್ಲಿಯ ತನಕದ ಕಥೆ ಅದು ಸುಂದರಕಾಂಡ. ಹಾಗಾದರೆ ಇದು ಕಥೆ ಯಾರ್ದು? ದೂತನ ಕಥೆ. ದೂತ ಒಂದು ಏನು ಮಾಡಿದ ಅನ್ನುವುದು, ಅದರಿಂದ ಕೀರ್ತಿ ಬರುವುದು ಆ ದೂತನ ಒಡೆಯ ಯಾರೋ ಅವನಿಗೆ. ಅಂದ ದಾಸನ ಸಾಧನೆ ಈಶನ ಶ್ರೇಷ್ಠತೆಯಲ್ಲಿ ಪರ್ಯವಸಿತ ಆಗ್ತದೆ. ಆದ್ದರಿಂದ ರಾಮದಾಸ ಅನಿಸಿರತಕ್ಕಂತಹ ಹನುಮಂತನ ಈ ಅದ್ಭುತವಾದ ಸಾಧನೆಯ ಕಾರಣದಿಂದ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ನಮಗೆ ಅರ್ಥ ಆಗ್ತದೆ. ಆದ್ದರಿಂದ ವಾಯುದೇವರು ಮಾಡುವ ಕೆಲಸ ಏನು ಅಂದರೆ ಭಗವಂತನ ದೊಡ್ಡತನವನ್ನು ತೋರಿಸಿಕೊಡುವುದು. ಅದು ಭೀಮಸೇನನಿರ್ಬೋದು, ಮಧ್ವಾಚಾರ್ಯರಿರ್ಬೋದು. ಭಗವಂತ ಎಷ್ಟು ದೊಡ್ಡವ, ಆತನಲ್ಲಿ ನಾವು ಭಕ್ತಿ ಮಾಡಿ ಮೋಕ್ಷ ಪಡಿಬೇಕು ಅಂತಾದರೆ ನಾವು ಯಾವ ರೀತಿಯಲ್ಲಿ ಭಗವಂತನ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು, ಆ ಭಗವದ್ ದರ್ಶನವನ್ನು ತೋರಿಸಿಕೊಡುವುದೇ ವಾಯುತತ್ವದ ಹಿನ್ನೆಲೆಯಲ್ಲಿ ಇರತಕ್ಕಂಥ ದಶ ಪ್ರಮತಿಂ ಜನಯಂತಯೋಷಣ ಅಂತ ಅದೇ ಮಂತ್ರ ಋತಸ್ಯಧೇನಾಹ ಅನಯಂತ ಅಂತ ಯಾವ ಆಂಜನೇಯನನ್ನು ವರ್ಣನೆ ಮಾಡಿತೋ ಅದೇ ಆಂಜನೇಯನನ್ನು ದಶಪ್ರಮತಿ ಅನ್ನುವ ಹೆಸರಿನಿಂದ ಅಭಿವ್ಯಕ್ತಿಗೊಳಿಸಿದೆ. ಅಂತಹ ಆ ಆಂಜನೇಯನ ಪರಮ ಪುಣ್ಯ ಚರಿತೆಯನ್ನು ನಾವು ಯಥಾಸಂಭವ ಕಾಲದಲ್ಲಿ ಈ ಅಧಿಕ ಮಾಸದ ಪರ್ವಕಾಲದಲ್ಲಿ ಇಲ್ಲಿ ಶ್ರವಣ ಮಾಡಿದ್ದೇವೆ. ಅಧಿಕ ಮಾಸ ಅಂತ ಹೇಳಿದ್ರೇನೆ ವಿಶೇಷ ದೊಡ್ಡ ದೊಡ್ಡ ಪುಣ್ಯಕರ್ಮಗಳು ಅಂತ ಕರೆಸುವಂಥದ್ದು ಕೆಲವುಂಟು. ಮದುವೆ, ಉಪನಯನ, ಗೃಹ ಪ್ರವೇಶ ಮೊದಲಾದ ಪ್ರಕ್ರಿಯೆಗಳು, ಅಥವಾ ಅಶ್ವಮೇಧ ಮೊದಲಾದ ಮಹಾಯಾಗಗಳು ಉಂಟು. ಅವನ್ನೆಲ್ಲ ಅಧಿಕ ಮಾಸದಲ್ಲಿ ಮಾಡಿದರೆ ಅದು ಅಕೌಂಟಿಗೆ ಹೋಗುವುದೇ ಇಲ್ಲಂತೆ. ಯಾಕಂದರೆ 12 ತಿಂಗಳಿದ್ದು ಮಾತ್ರ ಅಕೌಂಟಲ್ಲಿ ಹೆಸರಿರುವುದು, ಈ ಅಧಿಕ ಮಾಸದ ಹೆಸರಿಲ್ಲ. ಹಾಗಾಗಿ ಅದು ನಮಗೆ ಆ ಪುಣ್ಯ ಸಿಗುವುದಿಲ್ಲ ಅಂತ ಉಂಟು. ಹಾಗಾದರೆ ಅಧಿಕ ಮಾಸ ಅನ್ನುವ ಕಾಲವನ್ನು ಕಳೆಯುವುದು ಹೇಗೆ ಅಂತ ಒಂದು ಸಮಸ್ಯೆ ಬಂತು. ಏನಿಲ್ಲ, ಮುಂಜಿ ಇಲ್ಲ, ಮದುವೆ ಇಲ್ಲ, ಕಳೆಯುವುದು ಹೇಗೆ? ದೊಡ್ಡ ತಲೆನೋವಿನ ಕಾಲ ಆಗಿ ಹೋಯ್ತಲ್ವ ಒಂದು 30 ದಿವಸ ಅಂತ ಒಂದು ಸಮಸ್ಯೆ ಬಂತು. ಆವಾಗ ಪುರುಷೋತ್ತಮ ಅಂತ ಹೇಳುವ ಭಗವಂತನ ಒಂದು ರೂಪ ಈ ಮಾಸವನ್ನು ತಾನು ಸ್ವೀಕರಿಸಿ, ಇದು ಪರಮ ಪುಣ್ಯಪ್ರದವಾದ ಮಾಸ. ಈ ಮಲಮಾಸದಲ್ಲಿ ಯಾರು ಯಾರು ಪುಣ್ಯಕರ್ಮಗಳನ್ನು ನಡೆಸ್ತಾರೋ, ಪುಣ್ಯಕರ್ಮಗಳು ಯಾವುದು? ಸ್ವಾತ್ಮಾಚರಣೆ, ಸಮುದಾಯ ಸೇರಿ ಮಾಡುವುದಕ್ಕಿಂತ ವ್ಯಕ್ತಿಗತವಾಗಿ ಮಾಡುವ ಪುಣ್ಯಕರ್ಮಗಳು, ದಾನ ಕರ್ಮಗಳು, ಉಪವಾಸಾದಿ ವಿಧಾನಗಳು, ಆಹಾರ ನಿಯಂತ್ರಣ, ನಿದ್ರಾ ನಿಯಂತ್ರಣ ಮೊದಲಾದ ಅನೇಕ ವ್ರತಗಳನ್ನು ಯಾರು ಆಚರಿಸ್ತಾರೋ ಅದರಲ್ಲಿ ಪ್ರಧಾನ ಸ್ಥಾನ ಕೊಟ್ಟದ್ದು ಜ್ಞಾನ ಯಜ್ಞ. ಭಗವದ್ವಿಷಯಕವಾದಂತಹ ಶಾಸ್ತ್ರೀಯ ವಿಷಯಗಳನ್ನು, ಪುರಾಣ ಇತಿಹಾಸಗಳನ್ನು ಶ್ರದ್ಧೆಯಿಂದ ಶ್ರವಣ ಮಾಡತಕ್ಕಂತಹ ಜ್ಞಾನ ಸತ್ರವನ್ನು ಯಾರು ಸ್ವಾತ್ಮಶ್ರೇಯಸ್ಸಿಗೋಸ್ಕರ ಮಾಡಿಕೊಳ್ತಾರೋ ಅದು ಅಧಿಕ ಮಾಸದಲ್ಲಿ ವಿಶೇಷ ಫಲಪ್ರದ ಅನ್ನುವ ನಿರೂಪಣೆಯನ್ನು
ಪುರುಷೋತ್ತಮ ರೂಪಿಯಾದ ಭಗವಂತ ಮಾಡಿ ಅಧಿಕ ಮಾಸಕ್ಕೆ ಮಹತ್ವವನ್ನಿತ್ತಿದ್ದಾನೆ. ಅಂತಹ ಮಾಸದ ಈ ಪರ್ವಕಾಲದಲ್ಲಿ ನಾವು ಯಥಾಶಕ್ತಿ ಈ ಆಂಜನೇಯ ಮಹಿಮೆಯನ್ನು ನಿರೂಪಣೆ ಮಾಡುವ ಸುಂದರಕಾಂಡದ ಕಥಾನಕವನ್ನು ಶ್ರವಣ ಮಾಡಿದ್ದೇವೆ. ಶ್ರವಣದ ಫಲವಾಗಿ ಆ ಆಂಜನೇಯ ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಡುತ್ತಂಚ ಅಂತ 8 ಗುಣಗಳನ್ನು ಹೇಳಿದ್ದಾರೆ. ಅಷ್ಟಸಿದ್ಧಿಯಿಂದ ಕೂಡಿದಂತಹ ಆಂಜನೇಯನ ಸ್ಮರಣೆಯ ಕಾರಣದಿಂದಲೇ ನಮಗೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ರೋಗರಾಹಿತ್ಯ, ಶರೀರದಲ್ಲಿ ಆರೋಗ್ಯ ಪುರಸ್ಸರವಾದ ಆಯುಷ್ಯ ಸಿದ್ಧಿ ಇವುಗಳೆಲ್ಲ ಅದರ ಫಲ ಇದೆ. ಅಂತಹ ಶುಭ ಫಲವನ್ನು ಈ ಕುಟುಂಬಕ್ಕೆ ಅನುಗ್ರಹಿಸುವುದರ ಮೂಲಕ ಶ್ರದ್ಧೆಯಿಂದ ಶ್ರವಣ ಮಾಡಿದ ತಮಗೆಲ್ಲರಿಗೂ ಆ ಭಗವಂತ ಉತ್ತರೋತ್ತರ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಸೀತಾರಾಮಚಂದ್ರರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ 4 ಮಾತುಗಳನ್ನು ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಯಾಮಿ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಎಲ್ಲರೂ ಒಟ್ಟು ಸೇರಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸ್ವಧನಾಃ ಸಂತು ಜೀವಂತು ಶರದಾಂ ಶತಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.